ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ಸ್ಪೈಸಿಯಾಗಿ ಕ್ಯಾಬೇಜ್ ಮಂಚೂರಿಯನ್ನ ಮಾಡ್ತಾಯಿದ್ದೀನಿ. ನನಗಂತೂ ಮಂಚೂರಿಯನ್ ಅಂದರೆ ಸಖತ್ ಇಷ್ಟ. ನಿಮಗೂ ಇಷ್ಟ ಅಲ್ವಾ? ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಮಂಚೂರಿಯನ್ ಅಂದರೆ ನನಗಂತೂ ಫೇವ್ರೆಟ್. ಬಟ್ ತಿನ್ನೋದಕ್ಕೆ ಬಿಡಲ್ಲ ಅಂತಾರೆ. ಸೊ ಅದಕ್ಕೋಸ್ಕರ ನಾನು ಮನೇಲಿ ಪ್ರಿಪೇರ್ ಮಾಡ್ತಾಯಿದ್ದೀನಿ ಇವತ್ತು. ಏನಿಲ್ಲ, ನಾನು ಒಂದು ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ. ಬಿಕಾಸ್ ಹೆಲ್ತಿಯಾಗಿ ಕೂಡ ಇರಬೇಕಲ್ವ. ಸೊ ಅದಕ್ಕೋಸ್ಕರ ನಾನಿಲ್ಲಿ ಕ್ಯಾಬೇಜ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇದಕ್ಕೆ ರೈಸ್ ಫ್ಲೋರ್ ಮತ್ತು ಕಾರ್ನ್ ಫ್ಲೋರ್ನ ಹಾಕ್ಬಿಟ್ಟು ಇದಕ್ಕೆ ಸ್ಪೈಸಸ್ನ ಆ್ಯಡ್ ಮಾಡ್ತೀನಿ. ಸ್ಪೈಸಸ್ಸು ಕೂಡ ನಾನು ಎಕ್ಸ್ಟ್ರಾ ಅಡಿಷನಲ್ ಏನೂ ಕೂಡ ಆ್ಯಡ್ ಮಾಡಲ್ಲ. ಜಸ್ಟ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಸಾಲ್ಟ್ ಆ್ಯಂಡ್ ಹಿಂಗ್ ಇಷ್ಟೇ ನಾನು ಯೂಸ್ ಮಾಡೋದು. ಮತ್ತು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ತೀನಿ. ಮತ್ತು ಒಂದೆರಡು ಮೆಣಸಿನ್ಕಾಯಿನ ಕೂಡ ಹಾಕ್ಕೊಳ್ತೀನಿ. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋದು ಇನ್ ದ ಸೆನ್ಸ್ ವಿತೌಟ್ ವಾಟರ್. ನೀವು ಫಸ್ಟ್ ಕಲಿಸ್ಕೊಳ್ಳಿ, ಯಾಕೆಂತಂದರೆ ಕ್ಯಾಬೇಜಲ್ಲಿ ಸ್ವಲ್ಪ ವಾಟರ್ ಕಂಟೆಂಟ್ ಇರುತ್ತಲ್ವ. ಸೊ ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಾದ್ಮೇಲೆ ನಿಮ್ಗೆ ವಾಟರ್ ಬೇಕಂತ ಗೊತ್ತಾಗುತ್ತೆ. ಸೊ ಅವಾಗ ಒಂದು ಸ್ವಲ್ಪ ವಾಟರ್ನ ಹಾಕೊಂಡ್ಬಿಟ್ಟು ಇನ್ನೂ ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದನ್ನು ಸ್ವಲ್ಪ ಮಿದ್ದು ಚೆನ್ನಾಗಿ ಕಲಿಸ್ಕೊಳ್ಳಿ. ಬಿಕಾಸ್ ಇದು ಚೆನ್ನಾಗಿ ಅದನ್ನು ನಾವು ಕಲಿಸ್ಕೊಂಡಷ್ಟು ಗೋಬಿ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ನಾನು ಇವಾಗ ಒಂದು ಬೌಲ್ಗೆ ಟೊಮೊಟೊ ಸಾಸ್ ಮತ್ತು ಸೋಯಾ ಸಾಸ್ನ ಹಾಕ್ಕೊಂಡಿದ್ದೀನಿ. ಇದು ಎರಡು ಬಿಟ್ಟು ನಾನು ಇನ್ನೂ ಏನೂ ಕೂಡ ಆ್ಯಡ್ ಮಾಡ್ಕೊಳ್ಳಲ್ಲ. ಇಷ್ಟೇ ಸಾಕು ಫ್ರೆಂಡ್ಸ್. ಓಕೆನಾ? ಹೆಲ್ತ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೋಸ್ಕರ ನಾನಿವಾಗ ಒಂದು ಬಾಣಲಿಗೆ ಆಯಿಲ್ನ ಹಾಕ್ಬಿಟ್ಟು ಇವಾಗ ನಾನೇನು ಕಲಸಿಟ್ಕೊಂಡಿದ್ದೆ ಕ್ಯಾಬೇಜ್ ಮಂಚೂರಿಯನ್ನ ಕೂಡ ನಾನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನೋಡಿ, ಕಲರ್ ಶೇಡ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಕರುಮ್ ಅನ್ನೋ ಥರ ಬರುತ್ತೆ. ಸೊ ಆ ಥರ ಫ್ರೈ ಮಾಡ್ಕೊಳ್ಳಿ. ನಾನೇನಿಲ್ಲಿ ರೌಂಡ್ ಮಾಡಿ ಇಟ್ಕೊಂಡಿಲ್ಲ. ಜಸ್ಟ್ ನಾವೀಗ ಬಜ್ಜಿ ಹಾಕ್ತೀವಲ್ವ, ಸೊ ಅದೇ ಥರ ನಾನು ಹಾಕ್ಕೊಂಡಿದ್ದೀನಿ. ಇದು ಚೆನ್ನಾಗಾಗಿದೆ ಅಂತ ನೋಡಿ ಗೊತ್ತಾಯ್ತಲ್ವ. ಸೊ ಇದನ್ನು ಸೈಡಿಗೆ ತೆಗೆದಿಟ್ಕೊಳ್ತೀನಿ. ನನಗಂತೂ ಈ ಮಂಚೂರಿಯನ್ ಅಂದರೆ ಸಖತ್ ಇಷ್ಟ. ದೆನ್ ಇವಾಗ ನಾವು ಆಫೀಸ್ ಮುಗಿಸ್ಕೊಂಡು ಬಂದ್ವಿ ಅಂತಂದರೆ ಬರ್ತಾ ರೋಡ್ ಸೈಡ್ ನೋಡ್ತಾ ಇದ್ದರೆ ಫುಲ್ ಆ ಕಡೆ ಈ ಕಡೆ ಎರಡು ಸೈಡು ಸ್ನ್ಯಾಕ್ಸ್ ಇರುತ್ತೆ. ಅದು ನೋಡಿದಾಗ ಸೀರಿಯಸ್ಲಿ ನಂಗೆ ಅದು ಬೇಕು ಇದು ಬೇಕು ಅನಿಸಿರುತ್ತೆ. ಬಟ್ ಅದು ತಿಂದಾದ್ಮೇಲೆ ಆಗೋ ಎಫೆಕ್ಟ್ ಇದೆಯಲ್ಲ, ಅದು ನೆನೆಸ್ಕೊಂಡ್ರೆ ಅಯ್ಯೋ ಏನೂ ಬೇಡಪ್ಪ, ಸುಮ್ಮನೆ ಮನೆಗೆ ಹೋದರೆ ಸಾಕು ಅನಿಸ್ತಾ ಇರುತ್ತೆ. ಸೊ ಅದನ್ನೆಲ್ಲ ತಿನ್ನಬೇಕು ಅಂದಾಗ ಬೆಟರ್ ಮನೇಲಿ ಮಾಡ್ಕೊಳ್ಳೋದಿದೆಯಲ್ಲ, ಬೆಸ್ಟ್ ಅಂದರೆ ಬೆಸ್ಟ್ ಅದು. ಸೊ ನಾನು ಇವಾಗ ಕರೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಪ್ಯಾನ್ಗೆ ಆಯಿಲ್ನ ಹಾಕ್ಬಿಟ್ಟು ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೆ ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಮತ್ತು ಆನಿಯನ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ದೆನ್ ನಾನು ಒಂದು ಬೌಲ್ಗೆ ಸಾಸ್ನ ಹಾಕಿಟ್ಟಿದ್ದೆ ಅಲ್ವ, ಸೊ ಅದನ್ನು ಕೂಡ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಕ್ರಿಸ್ಪಿ ಬೇಕಂತಂದರೆ ಆಯಿಲ್ ಏನು ಹಾಕೋಬೇಡಿ, ಇಲ್ಲಾಂದರೆ ಸ್ವಲ್ಪ ವಾಟರ್ನ ಹಾಕೋಬಿಡಿ. ಇಲ್ಲ ಸ್ವಲ್ಪ ಸಾಫ್ಟಾಗಿರಲಿ ಅಂತಂದರೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ. ದೆನ್ ಸೇಮ್ ಸ್ಪೈಸಸ್ನ ಆ್ಯಡ್ ಮಾಡ್ಕೊತೀನಿ. ಮೀನ್ಸ್ ಖಾರದ ಪುಡಿ ಮತ್ತು ಸಾಲ್ಟು ಮತ್ತು ಗರಂ ಮಸಾಲ ಇಷ್ಟೇ ನಾನು ಹಾಕ್ಕೊಳ್ಳೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಮಿಕ್ಸ್ ಆಗಿರೋದು. ಇಷ್ಟ ಆದರೆ ಮುಗೀತು, ಮಂಚೂರಿಯನ್ನು ಮನೇಲೇ ರೆಡಿ ಆಗಿದೆ. ಜಸ್ಟ್ ಇವಾಗ ತಿನ್ನೋದಷ್ಟೇ ಬಾಕಿ ಇರೋದು. ನೀವು ಕೂಡ ಒನ್ಸ್ ಮನೇಲಿ ಟ್ರೈ ಮಾಡಿ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ನಾನು ಇವಾಗ ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಆನಿಯನ್, ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳಿ. ಓಕೆನಾ? ಅದನ್ನ ಹಾಕ್ಕೊಬಿಟ್ಟು ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡ್ಬಿಟ್ಟು ದೆನ್ ತಿನ್ನೋದಷ್ಟೇ ಬಾಕಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ನೀವು ಕೂಡ ತಿನ್ನಿ. ಓಕೆನಾ? ಥ್ಯಾಂಕ್ ಯು. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.